ನಾನು ಕೆಲವು ಪ್ರಶ್ನೆಗಳನ್ನು ನಮ್ಮ ಶಾಸಕರು ಮಂತ್ರಿಗಳು ಕೇಳ್ತಾ ಇದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ಗೆ ಗೊತ್ತಿದೆ ತಾವು ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿ ಏನೇನ್ ಪಟ್ಟಿ ಕೊಟ್ಟಿದ್ದೀರಿ, ಡಿ ಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು, ಸಿದ್ದರಾಮಯ್ಯನೊಂದು ಏನು ಅಂತ ಹೇಳಿ ಏನು ನೀವೆಲ್ಲ ಏನು ಪಟ್ಟಿಯನ್ನ ಲೆಕ್ಕಾಚಾರ ಹಾಕಿ ಎಲ್ಲೆಲ್ಲ ನಮ್ಮ ಆಸ್ತಿ ಏನಿದೆ ಅಂತ ಹುಡುಕಿ ಪಾಪ ಕೊಟ್ಟಿದ್ದೀವಿ. ಬಹಳ ಸಂತೋಷ. ಇದಕ್ಕೆಲ್ಲ ಸಿದ್ಧನಾಗಿದ್ದೇನೆ, ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಈ ರಾಮನಗರ, ಈ ಚನ್ನಪಟ್ಟಣ, ಈ ಮಾಗಡಿ ಏನು ಈ ಕುರುಪ ಯಾರ್ದು? ನಮ್ಮ ಭೂಮಿ. ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಹೋಗಿ ಬೆಂಗಳೂರು ನಗರ ಆಯ್ತು, ಬೆಂಗಳೂರು ಅನೇಕ ಭಾಗಗಳಾಯ್ತು. ನಮ್ಮ ಸ್ವಾಭಿಮಾನವನ್ನ ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ನಾವು ರಾಮನಗರ ತಾಲೂಕಿನ ಮಹಾಜನತೆ, ನಾವು ಚನ್ನಪಟ್ಟಣ ತಾಲೂಕಿನ ಮಹಾಜನತೆ, ತಿರುಪುರದ ಮಹಾಜನತೆ, ಮಾದೇವ ಮಹಾಜನತೆ, ಕೆಂಪೇಗೌಡ ಕಟ್ಟಿದ್ರು, ಸಿದ್ದಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಜನ್ಮ ಕಾಣಿದ್ರು. ಶಿವಕುಮಾರ ಸ್ವಾಮಿಗಳ ಜೊತೆಗೆ ಬಾಲಗಂಗಾಧರ ಸ್ವಾಮೀಜಿಗಳು ಕೂಡ ಇದೇ ಭಾಗದಲ್ಲಿ ಜನ್ಮ ತಾಳಿದ್ರು. ಅಂತ ಒಂದು ಪುಣ್ಯ ಭೂಮಿ. ಈ ಒಂದು ಅಧಿಕಾರವನ್ನು ಮಾಡಿದ್ರಿ, ನಮ್ದೇನ್ ತಗೊಳ್ಳೇನಿಲ್ಲ, ಜನ ಓಟ್ ಕೊಟ್ಟದ್ದು. ಆದ್ರೆ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಸ್ಥಾನದಲ್ಲಿ ಮತ್ತೆ ಸಿಎಂ ಲಿಂಗಪ್ಪನವರು ಗೆದ್ದಿದ್ದು ಇತಿಹಾಸವನ್ನ ಯಾವ ಕೂಡ ಬದಲಾವಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಜನ ಏನ್ ಬೇಕಾದ್ರೂ ತೀರ್ಮಾನವನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ನಾನು ನಿಮ್ಗೆ ಕೆಲವು ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನೀವು ಹೇಳ್ಬೇಕು, ಪಾದಯಾತ್ರೆಗೆ ಬರ್ತಾ ಇದ್ದೀರಿ, ಬಹಳ ಸಂತೋಷ. ಬಿಜೆಪಿ ಅವರನ್ನು ಕೇಳ್ತಾ ಇದ್ದೀನಿ ನಾನು. ಈಗ ಕೆಲವು ಪ್ರಶ್ನೆಗಳನ್ನ, ಭ್ರಷ್ಟಾಚಾರದ ಕೆಲವು ಪ್ರಶ್ನೆಗಳನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮ್ಮ ಹತ್ರ ಮಾತಾಡೋದು, ಅನೇಕ ಮಂತ್ರಿಗಳು, ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಕೂಡ ಮಾತಾಡಿದ್ರು. ಗೋವಿ ನಿಗಮದಲ್ಲಿ ಆಗಿರುವಂತ ಹಗರಣದ ಬಗ್ಗೆ ತಮಿಳುನಾಡಿನ ಕೊಡಬೇಕು. ಕೃಷಿ ಮಾರುಕಟ್ಟೆ ಎಲ್ಲಿ ಆಗಿರುವಂತ ಹಗರಣ, ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ 47 ಕೋಟಿ, ಗೋವಿ ನಿಗಮದಲ್ಲಿ 87 ಕೋಟಿ, ಕರ್ನಾಟಕ ಕೃಷಿಕರ ಮಾರ್ಗ ಮಂಡಳಿಯಲ್ಲಿ 24 ಕೋಟಿ. ಯಾರು ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಯಾರು ಚೇರ್ಮನ್ ಆಗಿದ್ರು, ಏನಾಗಿದ್ರು ತಾವು ಹೇಳ್ಬೇಕು. ನೀವ್ ಏನಿಲ್ಲ ನಾವು ಹೇಳ್ತೀವಿ, ಇನ್ನೊಂದು ವಾರ ಟೈಮ್ ಇದೆ, ಎಲ್ಲ ಬಿಡಿಸಿ ಹೇಳ್ತೀವಿ. ಅದು ಕುಮಾರಣ್ಣನಿಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನು ಇತ್ತು, ಎಷ್ಟೋ ಜಮೀನನ್ನ ಪಡ್ಕೊಂಡ್ರಿ, ಯಾಕೆ ಜಮೀನ್ ಪಡ್ಕೊಂಡ್ರಿ, ಈಗ ಎಷ್ಟು ಎಕರೆ ಆಗಿದೆ, ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು, ವಾಪಸ್ ನಿಮ್ ಹೆಸರಿಗೆ ಹೆಂಗ್ ಬಂತು, ಆ ಭೂಮಿ ದಾಖಲೆ ಇದೆಯಾ, ಇಲ್ಲಿ 100 ಎಕರೆ ಇಲ್ಲಿ ತಮ್ದು ತಮ್ಮ ಕುಟುಂಬದಲ್ಲಿದೆ, ದೇವರು ತುಂಬ ಇರ್ತಾವ, ಒಂದು 200-250 ಎಕರೆ ಇದೆ, ಅಲ್ಲಿ ದೊಡ್ಡ ಗುಬ್ಬಿ, ಚಿಕ್ಕ ಗುಬ್ಬಿ, ಬೆಂಗಳೂರು, ಉತ್ತರ ಯಲಂಕ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು, ನೀವು ಸಿನಿಮಾ ತೋರಿಸ್ತಿದ್ರಿ, ನೀವೊಬ್ಬ ಕಾಂಟ್ರಾಕ್ಟ್. ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ, ಮುಂಜಾಗ್ರತೆಯನ್ನು ಮಾಡ್ಕೊಂಡ್ರು, ನಮ್ಗೆ ತಗೊಳ್ಳಿಲ್ಲ. ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು, ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು, ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ, ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ. ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವಹಿವಾಟು ಮಾಡ್ತಾ ಇರೋದು ಗೊತ್ತಲ್ಲ. ನಿಮ್ಗೆ ಹೇಳ್ತಿರಲ್ಲ ಅವೆಲ್ಲ ಕುಮಾರ ಅಂತ, ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ, ಚರ್ಚೆಗೆ ಬನ್ನಿ ಅಂತ ಕರೆದ ಪಾಪ ಅಸೆಂಬ್ಲಿದ ಪಾರ್ಲಿಮೆಂಟ್ ಕೊಟ್ಟೋದು. ಈಗ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಶಾಸಕರು ಯಾರಾಗಿದೆ ನಂಗೆ ಇಲ್ಲೆಲ್ಲ ಟಿವಿನ ಎಲ್ಲ ಮಾಡಿದ್ರೆ ಹೊಂಟಿದ್ದೆ. ನಾನು ಅಸೆಂಬ್ಲಿಗೆ ದಾಖಲಾಗಿರ್ಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ. ಈಗ ನಿಮ್ MLA ಇದೆ ಯಾರಿಗಾಗಲಿ, ಇಲ್ಲ ನಿಮ್ MLCಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ. ನಾನು ಮತ್ತಿದ್ದೆ, ನಾವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು, ಹೆಂಡತಿ ಮೇಲೆ ಹಾಕಿದ ಕೇಸು, ತಮ್ಮನ ಮೇಲೆ ಹಾಕಿದ ಕೇಸು, ಈ ರವಿ ಮೇಲೆ ಹಾಕಿದ ಕೇಸು, ನಿಮ್ ತಮ್ಮ ಮಣ್ಣ ಬಾಲಕೃಷ್ಣೇಗೌಡ ಇದಾರಲ್ಲ, ಆ ಆಫೀಸರ್ ಕೇಳಿ
ಏನೇನ್ ಕೇಸ್ ಹಾಕ್ಸಿದ್ದ ನೀವೇ ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ. ಭಾರತದ ಸಂಘಟನೆ ಕೇಸ್ ಕೊಟ್ಟು ಚಂದ್ರಪುರ ಕೇಳಿ ಅದೆಲ್ಲ ಕೂಡ ನಾನು ಮಾಡ್ತಿದ್ದೆ. ಆದ್ರೆ ಮತ್ತೆ 1 ವರ್ಷಕ್ಕೆ ನೆನಪು ಮಾಡುವಂತ ಕೆಲಸವನ್ನು ತಾವು ಮಾಡಿದ್ದೀರಿ. ಇದಕ್ಕೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ಚರ್ಚೆಗೆ ಸಿದ್ಧನಾಗಿದ್ದೀನಿ, ಅಸೆಂಬ್ಲಿಗೆ ತಯಾರಾಗಿದ್ದೀನಿ. 2 ಅಸೆಂಬ್ಲಿ ತಾಟೋಯ್ತು, ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ನಾನು, ಯಾಕೆಂದ್ರೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅನಿಷ್ಟವು, ನಿಮ್ಮ ಸಹೋದರ ಬಾಲಕೃಷ್ಣಗಳನ್ನು ಆಸ್ತಿಗಳು, ಎಷ್ಟು ಒಬ್ಬ ಆಫೀಸರ್, ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧನಾಗಿದ್ದೇನೆ. ನಿಮ್ಮ ಕಂತೆಗಳನ್ನ ಇದರಿಂದ ನಿಮ್ಮ ಸೈನ್ಯ ಅಂಕಿನ ಕಳ್ಸ್ಕೊಡಿ. ನೆಲಮಂಗಲದ ಇರ್ಬೋದು, ಬೆಂಗಳೂರು ಇರ್ಬೋದು, ಇರ್ಬೋದು, ಉತ್ತರ ಇರ್ಬೋದು, ಇರ್ಬೋದು, ಇಲ್ಲಿ ಕೆಂಗೇರಿ ಇರ್ಬೋದು, ಎಲ್ಲ ಮಾಡಿ ಏನು ಅನೇಕ ಮಹಿಳೆಗಳಿರ್ಬೋದು, ಎಲ್ಲವನ್ನ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ನಾನು ಬಿಡಿಸಿದ ಹೇಳ್ತಾ ನಾನು ಯಾಕೆ ಚಾರ್ಜ್ಶೀಟ್ ಏನ್ ಹಾಕಿದ್ದಾರೆ ಚರ್ಚೆ ಮಾಡಕ್ ಹೋಗ್ತಾನೆ. ಗೌರ್ಮೆಂಟ್ ಪ್ರಾಸಿಕ್ಯೂಷನ್ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನ ಕಳಿಸಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ.